ಹಾಯ್ ಹಲೋ ನಮಸ್ಕಾರ. ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ನಮ್ಮ ಯೂಟ್ಯೂಬ್ ಚಾನಲ್ನ ನಾವು ಓಪನ್ ಮಾಡಿದ್ವಿ. ನಮ್ಮ 2026ನ ರೆಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಂತ. ಈ ಸಮಯದಲ್ಲಿ ವಿಘ್ನ ವಿನಾಶಕ ವಿನಾಯಕನನ್ನು ನೆನೆಯುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಈ ವರ್ಷ ಫುಲ್ ಜಾಲಿ ಆಗಿರಲಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಈ ವರ್ಷ ಜಾಲಿವುಡ್ಡಿಂದ. ನೋಡ್ತಾ ಇರ್ಬೋದು ನೀವು, ಇದು ಎಂಟ್ರೆನ್ಸ್ ಆ್ಯಂಡ್ ವ್ಯೂ ಅಂತೂ ಸಖತ್ತಾಗಿದೆ. ನಾನಂತೂ ಹೋಗಿ ಫುಲ್ಲು ಖುಷಿಯಾಗಿಬಿಟ್ಟೆ ಅಲ್ಲಿ ವ್ಯೂವ್ನ ನೋಡಿಕೊಂಡು. ನೆಕ್ಸ್ಟ್ ನಾವು ಹಾಗೆ ಎಂಟ್ರ್ ಆಗ್ತಾ ಇರ್ತಂತೆ ನೀವು ಈಚೆ ನೋಡ್ಬೋದು ಫಿಲ್ಮ್ ಆ್ಯಕ್ಟರ್ಸ್ ಯಾವ್ಯಾವ ಜಾಲಿವುಡ್, ಹಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್ ಏನೇನಿದೆಯೋ ಎಲ್ಲ ಕೂಡ ಅಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಟ್ರೈಬ್ ಮ್ಯೂಸಿಯಮಿಗೆ. ಇದಂತೂ ಸಖತ್ತಾಗಿತ್ತು. ಪ್ರತಿಯೊಂದು ಅಲ್ಲಿರುವಂತಹ ಸ್ಟ್ಯಾಚ್ಯುಗಳು ನಿಜವಾದ ಮನುಷ್ಯನೇನೋ ಅಂತ ಅನ್ನಿಸ್ತಾ ಇತ್ತು. ಆ ಕಣ್ಣನ್ನೆಲ್ಲ ನೋಡಬೇಕಾದ್ರೆ ನನಗೆ ಫುಲ್ ಸ್ಕೇರಿ ಅಂತ ಅನ್ನಿಸ್ತಾ ಇತ್ತು. ಅನಬೆಲ್ಲ ಮೂವಿ ಎಲ್ಲ ನೆನಪಾಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲ್ಲಿದ್ದಿದ್ದು ಸೌದೆ ಒಲೆ ನೋಡಿ ನನಗೆ ನಮ್ಮ ಊರಿನ ಹಳ್ಳಿ ಜೀವನ ಅಂತೂ ನೆನಪಾಯಿತು. ನಾನು ಏನಕ್ಕೆ ಸೌಟ್ ಹಿಡಿಬಾರ್ದು ಇಲ್ಲಿ ಅಂತ ಒಂದು ಫೋರ್ಸ್ ಕೊಟ್ಟಾಯಿತು. ಅಲ್ಲಿಂದ ಹೊರಗೆ ಬಂದರೆ ವ್ಯೂ ಈ ಥರ ಇದೆ, ಸಖತ್ತಾಗೇ ಇದೆ. ಪ್ಯಾಲೇಸ್ ಥರ ಕಾಣಿಸ್ತಾ ಇತ್ತು. ನೆಕ್ಸ್ಟ್ 5D ಶೋ ಅಂತೂ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ದಿ ಲಾಸ್ಟ್ ವರ್ಲ್ಡ್. ಅಲ್ಲಿ ಕ್ರಿಯೇಟ್ ಮಾಡಿದಂಥ ಡೈನೋಸರ್ಸ್ನೆಲ್ಲ ನೋಡಿ ನಿಜವಾಗ್ಲೂ ನಾವು ಕಳೆದೋಗಿದ್ದಂತೂ ನಿಜ. ಆ ಕಣ್ಣನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಅದು ರಿಯಲ್ ಡೈನೋಸರ್ ಥರ ಕಾಣ್ತಾ ಇತ್ತು. ಸ್ಟೂಡೆಂಟ್ ಆಗಿದ್ದಾಗ ನಾವು ಏನೋ ಟೀಚರ್ಸ್ ಹೇಳೋದನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ವಿ, ಪಿಕ್ಚರ್ಸ್ ಇರೋದನ್ನ ನೋಡ್ತಾ ಇದ್ವಿ. ಬಟ್ ಇದು ರಿಯಲ್ ಆಗಿ ನೋಡಿದಾಗ ನಿಜವಾಗ್ಲೂ ವಾವ್ ಅಂತ ಅನ್ನಿಸ್ತು. ಆ್ಯಂಡ್ ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರುಗಳಂತೂ ಎಂಜಾಯ್ ಮಾಡೋದು ಖಂಡಿತ. ಏನಕ್ಕೆಂದರೆ ಅಲ್ಲಿರುವಂತಹ ರಿಯಲಿಸ್ಟಿಕ್ ಆಗಿರೋ ಡೈನೋಸರ್ಸ್ ಆ್ಯಂಡ್ ಅದನ್ನು ನೋಡೋಕೆ ಕರ್ಕೊಂಡು ಹೋಗುವಂಥ ಮಿನಿ ಟ್ರೈನ್. ಆ್ಯಂಡ್ ಅಲ್ಲೇ ಕೂಡ ನೀವು ಡೈನೋಸರ್ ಸ್ಕೆಲಿಟನ್ ಕೂಡ ನೋಡ್ಬೋದು. ಲಾಸ್ಟ್ ವರ್ಲ್ಡ್ನ ನೋಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಅಲ್ಲಿ ಸಾಕಷ್ಟು ಆ್ಯಕ್ಟಿವಿಟಿಗಳು ಇದ್ದವು, ನೀವು ನೋಡ್ತಾ ಇರ್ಬೋದು. ನಾವು ಸ್ವಲ್ಪ ವೀಡಿಯೋಗಳನ್ನ ಇಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ. ಏನಕ್ಕೆಂದರೆ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಎಲ್ಲಿ ಮೊಬೈಲ್ ಬಿದ್ದೋಗುತ್ತೋ ಅಥವಾ ಎಲ್ಲಿ ನೀರಿಗೆ ಮೊಬೈಲು ಹೋಗುತ್ತೋ ಅಂತ. ಸೊ ನಿಮಗೆ ಸಾಕಷ್ಟು ಇಲ್ಲಿ ಆ್ಯಕ್ಟಿವಿಟಿಗಳು ಆ್ಯಂಡ್ ವಾಟರ್ ಆ್ಯಕ್ಟಿವಿಟಿಗಳು ಕೂಡ ಇದೆ. ಹೋಗ್ತಾ ಒಂದು ಎಕ್ಸ್ಟ್ರಾ ಪೇರ್ ಬಟ್ಟೆನ ಹಿಡ್ಕೊಂಡು ಹೋಗೋದು ಮಾತ್ರ ಮರಿಬೇಡಿ. ಸೇಮ್ ನಿಮಗೆ ಯಾವ ಥರ ಅನಿಸುತ್ತೆ ಅಂದರೆ ವಂಡರ್ಲಾಗೆ ಹೋದಂಗೆ ಅನಿಸುತ್ತೆ. ಗ್ಲೋ ಗಾರ್ಡನಾ? ಸ್ಟೆಪ್ಸ್ ಇದೆಯಾ? ಅಯ್ಯೋ, ಗ್ಲೋ ಗಾರ್ಡನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಟೈಟಾನಿಕ್ ಎಕ್ಸಿಬಿಷನ್ಗೆ.
ಟೈಟಾನಿಕ್ ಮೂವಿನ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ನಾನಂತೂ ನೋಡಿರಲಿಲ್ಲ. ಅಲ್ಲಿದ್ದ ಎಕ್ಸಿಬಿಷನ್ನ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಟೈಟಾನಿಕ್ ಶಿಪ್ ಹೇಗಿತ್ತು ಆ್ಯಂಡ್ ನಮಗೆ ಅಲ್ಲಿ ಮಿನಿ ಫಿಲ್ಮ್ ಕೂಡ ತೋರಿಸಿದ್ರು ಹೇಗೆ ಅದು ಮುಳುಗಡೆ ಆಯಿತು ಅಂತ. ಆ್ಯಂಡ್ ನೀವು ಇದನ್ನು ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಟೈಟಾನಿಕ್ ಶಿಪ್ ಒಳಗಡೆ ಹೇಗಿತ್ತು, ಏನೋ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಆ್ಯಂಡ್ ಥರ್ಡ್ ಕ್ಲಾಸ್ ರೂಮ್ಸ್ಗಳೆಲ್ಲ ಯಾವ ಥರ ಇರ್ತಿದ್ವು, ಅಲ್ಲಿ ಗೂಡ್ಸನ್ನ ಯಾವ ಥರ ಸ್ಟೋರೇಜ್ ಮಾಡ್ತಾಯಿದ್ರು ಅಂತ ಅಲ್ಲಿ ಡೆಮೋ ತೋರಿಸಿದ್ದಾರೆ. ಅಲ್ಲಿಂದ ನಾವು ನೆಕ್ಸ್ಟು ನಡೆದು ಸುಸ್ತಾಗಿತ್ತು. ಅಲ್ಲೇ ನಿಮಗೆ ಒಂದು ಸ್ಮಾಲ್ ಟ್ರಿಪ್ ಥರ ಮಿನಿ ಟ್ರೈನ್ ಇರುತ್ತೆ. ಆ ಮಿನಿ ಟ್ರೈನನ್ನು ಹತ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಥಿಯೇಟರ್ ಶೋಗೆ. 5:30ಇಂದ ಅಲ್ಲಿ ಡ್ಯಾನ್ಸ್ ಶೋ ಇದೆ ಅಂತ ಹೇಳಿದರು. ಸೊ ಆ ಮಿನಿ ಟ್ರೈನನ್ನು ಎಂಜಾಯ್ ಮಾಡಿಕೊಂಡು ನಾವು ಹೋಗಿ ಡ್ಯಾನ್ಸ್ ಶೋಗೆ. ಸೊ ಇದಾಗಿತ್ತು ನಮ್ಮ ಡೇ. ಜಾಲಿವುಡ್ನಲ್ಲಿ ಒಂದಿನ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ಹೋಗಿದ್ದಿನ ರಿಪಬ್ಲಿಕ್ ಡೇ ಇತ್ತು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಹ್ಯಾಪಿ ರಿಪಬ್ಲಿಕ್ ಡೇ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್.